ಹಾಸನದಲ್ಲಿ ಕೂಡ ಸರಣಿ ಹೃದಯಾಘಾತ ಸಾವು ಮುಂದುವರೆದಿದೆ. ಹಠಾತ್ ಹೃದಯಾಘಾತ ಆಗಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಆಗಿದೆ. ಈ ರೀತಿಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಲಿದೆ. ಡಾಕ್ಟರ್ KS ರವೀಂದ್ರನಾಥ್ ನೇತೃತ್ವದ ಟೀಮ್ ವರದಿಯನ್ನು ಸಿದ್ಧಪಡಿಸಿದೆ. ಪೋಸ್ಟ್ ಮಾರ್ಟಮ್ ವರದಿ ಇರೋದು 4 ಮಂದಿಯದ್ದು ಮಾತ್ರ. ನಿಖರ ಕಾರಣ ಪತ್ತೆಗೆ ತಾಂತ್ರಿಕ ಸಲಹಾ ಸಮಿತಿಗೆ ಇದು ಸವಾಲಾಗಿತ್ತು. ಮನೆಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗ ಸರಣಿ ಸಾವು ಹೃದಯಾಘಾತದಿಂದ ಸಂಭವಿಸ್ತಾ ಇರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಲ್ಲಿಕೆಯಾಗಲಿರುವಂತಹ ವರದಿ, ಈಗಾಗಲೇ ವ್ಯಾಕ್ಸಿನ್ ಕಾರಣ ಅಲ್ಲ ಅನ್ನೋದು ತಜ್ಞರ ಸ್ಪಷ್ಟ ಅಭಿಪ್ರಾಯ ಆಗಿದೆ. ಬಟ್ ಕಾರಣ ಸ್ಪಷ್ಟವಾಗಿ ಉಲ್ಲೇಖ ಆಗಬಹುದಾ ಈ ವರದಿಯಲ್ಲಿ? ವಿಜಯ್, ಹಾಸನದಲ್ಲಿ ಹಠಾತ್ ಹೃದಯಾಘಾತ ಏರಿಕೆ ಆಗ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯಿಂದ ತಾಂತ್ರಿಕ ಸಲಹಾ ಸಮಿತಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿತ್ತು. ಯಾಕೆ ಈ ರೀತಿಯಾಗಿ ದಿಢೀರ್ ಹೃದಯಾಘಾತ ಆಗ್ತಾ ಇದೆ, ಇದಕ್ಕೆ ಏನ್ ಕಾರಣ ಅನ್ನುವಂತಹದನ್ನ ಪತ್ತೆ ಹಚ್ಚೋದಕ್ಕೆ ಮೊದಲು ಹೇಳಿತ್ತು. ಮೊದಲನೇದಾಗಿ ಇವರಿಗೆ ಎದುರಿಗೆ ಕಂಡು ಬಂದಂತಹ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಬಹುತೇಕರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಲಿಲ್ಲ. 2ರಿಂದ 3 ಮಾತ್ರ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇತ್ತು ಬಿಟ್ರೆ ಬಹುತೇಕ ಹೃದಯಾಘಾತದಿಂದ ಸಾವನ್ನಪ್ಪಿರುವವರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಲಿಲ್ಲ. ಸೊ ಹಾಗಾಗಿ ಇವರೊಂದು ತಂಡವನ್ನ ರಚನೆ ಮಾಡಿಕೊಂಡು DHO ನೇತೃತ್ವದಲ್ಲಿ, ಅಂದ್ರೆ ಹಾಸನದ DHO ನೇತೃತ್ವದಲ್ಲಿ, ಜೊತೆಗೆ ಒಂದಷ್ಟು ಅಲ್ಲಿರುವಂತಹ ಅಧಿಕಾರಿಗಳ ನೇತೃತ್ವದಲ್ಲಿ ಮನೆಗೆ ಭೇಟಿ ನೀಡಿ ಒಂದು ಸರ್ವೆ ರೀತಿಯಾಗಿ ಮಾಡಿದ್ದಾರೆ. ಅಲ್ಲಿ ಇರುವಂತಹ ಅಂದ್ರೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಫ್ಯಾಮಿಲಿ ಹತ್ರ ಎಲ್ಲರ ಹತ್ರನೂ ಹೋಗಿ ಅವ್ರಿಗೇನಾದ್ರೂ ಯಾವ್ಯಾವ ರೀತಿಯಾದ ಸಮಸ್ಯೆ ಇತ್ತು, ಅವ್ರಿಗೇನಾದ್ರೂ ಕೋವಿಡ್ ಇತ್ತಾ, ಬೇರೆ ಏನಾದ್ರೂ ಮೆಡಿಸಿನ್ಸ್ ಗಳನ್ನ ತಗೊಳ್ತಾ ಇದ್ರ, ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೃದಯದ ಸಮಸ್ಯೆ ಇತ್ತಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸುಮಾರು ಒಂದು 50 ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಬುಕ್ಲೆಟ್ ಅನ್ನ ಇಟ್ಕೊಂಡು ಆ ಪ್ರಶ್ನೆಗಳಿಗೆ ಅವರಿಗೆ ಉತ್ತರವನ್ನ ತಗೊಂಡು ಅದರ ಬೇಸ್ ಮೇಲೆ ಈಗ ವರದಿಯನ್ನ ರೆಡಿ ಮಾಡ್ತಾ ಇರುವಂತದ್ದು. ಆಲ್ಮೋಸ್ಟ್ ಆಲ್ ಅಂದ್ರೆ ಒಂದು 95% ವರದಿ ಈಗ ಸಜ್ಜಾಗಿದೆ. ಇವತ್ತು ಸಂಜೆಯ ಹೊತ್ತಿಗೆ ಕಂಪ್ಲೀಟ್ ಆಗಿ ಹೃದಯಾಘಾತಕ್ಕೆ, ಹಠಾತ್ ಏರಿಕೆ ಆಗ್ತಾ ಇರುವಂತಹ ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಆಗಿರುವಂತಹ ರವೀಂದ್ರನಾಥ್ ಅವರು ಆರೋಗ್ಯ ಸಚಿವರಿಗೆ ಕೊಡ್ತಾರೆ. ಆದ್ರೆ ಅವರಿಗಿದ್ದಂತಹ ಸವಾಲುಗಳು ಇದೆ. ಅಂದ್ರೆ ಯಾರಿಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಹುತೇಕರಿಗೆ ಇಲ್ಲದೆ ಇರುವಂತದ್ದೇ ಸವಾಲಾಗಿದ್ದು. ಬಟ್ ಈ ವರದಿಯಲ್ಲಿ ಮುಖ್ಯವಾಗಿ ಕಂಡು ಬಂದಂತಿದೆ ಏನಪ್ಪಾ ಅಂತ ಹೇಳಿದ್ರೆ, ಬಹುತೇಕರು ಜೀವನ ಶೈಲಿಯಲ್ಲಿ ಬದಲಾವಣೆ, ಕೋವಿಡ್ ಆದ ಬಳಿಕ ಜನರ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ. ಸ್ಕ್ರೀನ್ ಟೈಮ್ಗೆ ಜಾಸ್ತಿ ಒತ್ತು ಕೊಡೋದಾಗ್ಲಿ, ಅಥವಾ ಬೇರೆ ರೀತಿಯಾಗಿ ಅವರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡಿರೋದಾಗ್ಲಿ, ಮನೆಯಲ್ಲೇ ಕೂತ್ಕೊಳ್ಳೋದಾಗ್ಲಿ, ಫಿಸಿಕಲ್ ಆಕ್ಟಿವಿಟೀಸ್ಗೆ ಜಾಸ್ತಿ ಅವರು ಒತ್ತು ಕೊಡದೇ ಇರುವಂತಹದ್ದಾಗ್ಲಿ, ಇದೆಲ್ಲವೂ ಕೂಡ ಹೃದಯದ ಸಮಸ್ಯೆ ಆಗೋದಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಕೆಲವೊಬ್ಬರಿಗೆ ಅನುವಂಶೀಯವಾಗಿ ಸಮಸ್ಯೆ ಆಗ್ತಾ ಇದೆ, ಇನ್ನ ಕೆಲವೊಂದಿಷ್ಟು ಜನಕ್ಕೆ ಧೂಮಪಾನ ಮಾಡ್ತಾ ಇರುವಂತದ್ದು, ಜೊತೆಗೆ ಪ್ಯಾಸಿವ್ ಸ್ಮೋಕಿಂಗ್, ಇದೆಲ್ಲವೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದ್ರೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಅಂದ್ರೆ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ ಮೇಲೆ ಗೊತ್ತಾಗುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.